ಎಂಥ ಭಾರೀ ಅವ್ಯವಹಾರ ನಡೆದಿದೆ ಅನ್ನೋದು. ಇಲ್ಲಿನ ಜನರಿಗೆ ಸರ್ಕಾರದ ಅನುಕಂಪದ ಹುದ್ದೆ ಅನ್ನೋದು ಕೊಂಡುಕೊಳ್ಳೋ ಸರಕಷ್ಟೇ. ಸಾವಿರಾರು ರೂಪಾಯಿ ಗಳಿಸೋ ವ್ಯವಹಾರದ ಸ್ವತ್ತು. ಸರ್ಕಾರಿ ನೌಕರರ ಕುಟುಂಬದವರ ಹಿತದೃಷ್ಟಿಯಿಂದ ಅನುಕಂಪ ಆಧಾರದಲ್ಲಿ ಹುದ್ದೆ ಕೊಡೋ ಯೋಜನೆಯನ್ನು ಸರ್ಕಾರ 1991ರಲ್ಲಿ ಜಾರಿಗೆ ತಂತು. ಸರ್ಕಾರಿ ನೌಕರ ಕರ್ತವ್ಯದಲ್ಲಿರುವಾಗ ಮೃತಪಟ್ಟರೆ ಆತನ ರಕ್ತ ಸಂಬಂಧಿಗಳಿಗೆ ಉದ್ಯೋಗ ನೀಡಲಾಗುತ್ತಿತ್ತು. ಈ ಕಾನೂನಿಗೆ 1998ರಲ್ಲಿ ತಿದ್ದುಪಡಿ ತಂದು ಮೃತನ ಪತ್ನಿಗೆ ಉದ್ಯೋಗ ನೀಡುವ ಕಾನೂನು ಜಾರಿಗೆ ತಂದಿತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅಂದ್ರೆ 2001ರಲ್ಲಿ ಈ ಯೋಜನೆಯನ್ನು ರದ್ದುಗೊಳಿಸಲಾಯಿತು. ಆದರೆ ಈ ಪಾಲಿಕೆಗಳಲ್ಲಿ ಅನುಕಂಪದ ಆಧಾರದ ಹುದ್ದೆ ಯೋಜನೆ ಇನ್ನೂ ಜಾರಿಯಲ್ಲಿದೆ. ಪಾಲಿಕೆ ನೌಕರರ ಅನುಕೂಲಕ್ಕೆ ರೂಪಿಸಿರುವ ಈ ಯೋಜನೆ ಬಳ್ಳಾರಿಯಂತಹ ಮಹಾನಗರ ಪಾಲಿಕೆಯಲ್ಲಿ ದುರುಪಯೋಗವಾಗುತ್ತಿದೆ. ಇಲ್ಲಿ ಅನುಕಂಪ ಅನ್ನೋದು ವ್ಯಾಪಾರದ ವಸ್ತುವಾಗಿದೆ. ಕೆಲವು ಸಾವಿರ ರೂಪಾಯಿಗೆ ಈ ಹುದ್ದೆಯನ್ನ ಮಾರಿಕೊಳ್ಳಲಾಗುತ್ತಿದೆ. ಕೆಲವರು ದುಡ್ಡು ಕೊಟ್ಟು ತಗೊಂಡಿದ್ದವರು ಇದ್ದಾರೆ, ಯಾವ ರೀತಿಯ ಮಾರಾಟ ಮಾಡ್ಕೊಂಡಿದ್ದಾರೆ. ಏನನ್ನ ಅನುಕಂಪ ಆಧಾರ ಹುದ್ದೆ ಮಾರಾಟ ಮಾಡ್ಕೊಂಡಿರೋ ಇದ್ದಾರೆ ದುಡ್ಡಿನ ಆಸೆಗೋಸ್ಕರ. ಹೌದು, ಈ ಮಾತಿಗೆ ಪೂರಕವಾಗಿ ಶಾಂತಕುಮಾರಿ ಪ್ರಕರಣದಲ್ಲಿ ಸಾಕ್ಷ್ಯ ಸಿಕ್ಕಿದೆ. ಶಾಂತಕುಮಾರಿ ತನಗೆ ಸಂಬಂಧವೇ ಇಲ್ಲದವರಿಂದ ಹುದ್ದೆ ಖರೀದಿಸಿ ಪಾಲಿಕೆಯಲ್ಲಿ ನೌಕರರಾಗಿ ದುಡಿಯುತ್ತಿದ್ದಾರೆ. ಇವರ ಹೆಸರು ಆದೆಪ್ಪ. ಇವರು ಪೆದ್ದಕ್ಕ ಅನ್ನೋರ ಹಿರಿಯ ಮಗ. ಇವರು ಪೆದ್ದಕ್ಕ ಅವರ ಮರಣಾನಂತರ ಅನುಕಂಪದ ಆಧಾರದಲ್ಲಿ ಪಾಲಿಕೆಯಲ್ಲಿ ಉದ್ಯೋಗ ಪಡೆದಿದ್ದಾರೆ. ತಮಾಷೆ ಅಂದ್ರೆ ಈ ಹುದ್ದೆಯನ್ನು ಇನ್ನೊಬ್ಬರು ಮಾಡುತ್ತಿದ್ದಾರೆ. ಅಂದ್ರೆ ಆದೆಪ್ಪ ತನ್ನ ಹುದ್ದೆಯನ್ನು ಜಗನ್ನಾಥ್ ಅನ್ನೋರಿಗೆ ಹಣಕ್ಕೆ ಮಾರಿಕೊಂಡಿದ್ದಾನೆ. ಇದಕ್ಕೆ ಈ ದಾಖಲೆಗಳೇ ಸಾಕ್ಷಿ. ಇವರೇ ಜಗನ್ನಾಥ್ ಆದೆಪ್ಪನಿಂದ ಕೆಲಸ ಖರೀದಿಸಿದವರು. ಇವರೇ ಹೇಳುವ ಪ್ರಕಾರ ಇವರ ತಂದೆಯ ಹೆಸರು ಪೆದ್ದಣ್ಣ. ನಿಮ್ಮ ತಂದೆ ಹೆಸರು ಪೆದ್ದಣ್ಣ ಅಂತಲ್ಲ. ನೀವು ಹುಡ್ತಾಗಿಂದ ಇಲ್ಲ ಬಳ್ಳಾರಿಲ್ಲ ಇರೋದಾ? ಆದ್ರೆ ಜಗನ್ನಾಥ್ ಅವರ ಇತ್ತೀಚಿನ ದಾಖಲೆಗಳಲ್ಲಿ ತಂದೆಯ ಹೆಸರು ಆದೆಪ್ಪ ಅಂತ ಇದೆ. ಮತದಾರರ ಪಟ್ಟಿಯಲ್ಲಿ ಇವರ ಸಹೋದರರು ತಮ್ಮ ತಂದೆಯ ಹೆಸರನ್ನ ಪೆದ್ದಣ್ಣ ಅಂತಲೇ ನಮೂದಿಸಿದ್ದಾರೆ. ಆದ್ರೆ ಜಗನ್ನಾಥ್ ಅವರ ತಂದೆಯ ಹೆಸರು ಮಾತ್ರ ಆದೆಪ್ಪ ಅಂತ ಇದೆ. ಆದ್ರೆ ಇವರ ಶಾಲೆಯ ಟಿಸಿಯಲ್ಲಿ ಪೆದ್ದಣ್ಣ ಅಂತ ಇದೆ. ಈ ಬಗ್ಗೆ ಆದೆಪ್ಪ ಅವರ ಹತ್ರ ಕೇಳಿದ್ರೆ ಅವರು ನೀತಿ ಪಾಠ ಹೇಳ್ತಾರೆ. ಜುನೇನ್ ಏನನ್ನಿದ್ರೆ ಒಬ್ಬ ತಂದೆ ತಾಯಿಗೆ ಹುಟ್ಟಿದ ಆದ್ರೆ ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಅದ್ರಾಗ ಬೋಗಸ್ ಮಾತ್ರ ನಾವು. ಈ ಆದೆಪ್ಪ ಅವರಿಗೆ ಸುವರ್ಣ ನ್ಯೂಸ್ ತಂಡದ ರಹಸ್ಯ ಕಾರ್ಯಾಚರಣೆಯ ಮಾಹಿತಿ ಸಿಕ್ಕಿತ್ತು. ಅದಕ್ಕೆ ನಾವು ಎಷ್ಟೇ ಮಾತನಾಡಿಸಿದ್ರು ನ್ಯಾಯ, ನೀತಿ, ಕಾನೂನು ಅನ್ನೋ ಅಣಿಮುತ್ತುಗಳೇ ಉದುರುತ್ತಿದ್ವು. ಕರೆಕ್ಟಾಗಿರ್ಬೇಕು. ತಂದೆ ತಾಯಿ ಅವ್ರು ಕರೆಕ್ಟಾಗಿ ಇಲ್ಲ. ಅದಾದರೆ ಏನೋ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ನಾವು ಏನೋ ಮಾಡಿ ಏನೋ ಅದು ಅವ್ರಿಗೆ ಹುಟ್ಟಿ ನಾವು ಇವ್ರ ಹೆಸರು ಹೇಳಿದ್ರೆ ಅದು ಭೂಮಿಯೆಲ್ಲ ಹುಟ್ಟು ಕೂಡ ಅವನು ವೇಸ್ಟೇ. ಇಷ್ಟೆಲ್ಲ ನ್ಯಾಯ ನೀತಿ ಬಗ್ಗೆ ಭಾಷಣ ಕೊಟ್ಟವರು ಮಾಡಿದ್ದು ಮಾತ್ರ ಅಕ್ರಮ. ಅಲ್ಲದೆ ಈ ಆದೆಪ್ಪ ಒಂದಷ್ಟು ಪುಂಡ ಪೋಖರಿಗಳನ್ನು ಒಟ್ಟು ಹಾಕಿ ನಮ್ಮನ್ನು ಬೆದರಿಸುವ ಯತ್ನವನ್ನೂ ಮಾಡಿದ. ಹೀಗೆ ಒಂದಲ್ಲ ಎರಡಲ್ಲ ಇಂತಹ 200ಕ್ಕೂ ಹೆಚ್ಚು ಪ್ರಕರಣಗಳು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಾಣಸಿಗುತ್ತೆ. ಚಿತ್ರ ವಿಚಿತ್ರ ಸಂಬಂಧಗಳು ಬಯಲಿಗೆ ಬರುತ್ತೆ. ಈ ಪ್ರಕರಣಗಳ ತನಿಖೆಯನ್ನು ಸಣ್ಣ ಮಕ್ಕಳು ಮಾಡಿದ್ರೂ ಸತ್ಯ ಸುಲಭವಾಗಿ ಬಯಲಿಗೆ ಬರುತ್ತೆ. ಆದರೆ ಈ ಪಾಲಿಕೆಯ ಅಧಿಕಾರಿಗಳಿಗೆ ಇದ್ಯಾವುದು ಗೋಚರಿಸುತ್ತಿಲ್ಲ. ಮೇಯರ್ಗಂತೂ ಈ ಬಗ್ಗೆ ಮಾಹಿತಿಯೇ ಇಲ್ಲ. ಇಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತೇ ಇಲ್ವಂತೆ. ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಏನಾದರೂ ತಾವು ಹೇಳಿದಂಗೆ ಅವ್ಯವಹಾರ ನಡೆದಿಲ್ಲ ನಂಗೆ ಗೊತ್ತಿದ್ದಂಗೆ, ಆದರೂ ಅದರ ಬಗ್ಗೆ ಆಗಿದ್ದರೆ ಖಂಡಿತ ಕ್ರಮ ತಗೊಳ್ತೀವಿ. ಈ ಭಾರಿ ಭ್ರಷ್ಟಾಚಾರದಲ್ಲಿ ತಹಶೀಲ್ದಾರ್ರಿಂದ ಹಿಡಿದು ಆಯುಕ್ತರವರೆಗೆ ಅನೇಕರು ಶಾಮೀಲಾಗಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಹಣ ಕೊಟ್ರೆ ಎಂತೆಂಥ ವಂಶವೃಕ್ಷಗಳು ತಯಾರಾಗುತ್ತವೆ.
ಈ ವಂಶವೃಕ್ಷ ಎಷ್ಟು ಸಲ ಬೇಕಾದರೂ ಚೇಂಜ್ ಆಗ್ತವೆ. ಅನುಕಂಪ ಅಕ್ರಮದಿಂದಾಗಿ ನಿಜವಾದ ವಾರಸುದಾರರು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಒತ್ತಡಕ್ಕೆ ಮಣಿದು ಕವಡೆ ಕಾಸಿಗೆ ಕೆಲಸ ಮಾಡಿದ ಅನೇಕರು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಈ ಪ್ರಕರಣ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. 3 ಸಚಿವರಿರುವ ಬಳ್ಳಾರಿಯಲ್ಲೇ ಇಂತಹ ಅಕ್ರಮ ನಡೆದಿದೆ. ಧರ್ಮ ಮಾರ್ಗದಲ್ಲಿ ನಂಬಿಕೆ ಇಟ್ಟಿರುವ ಸಚಿವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸ್ತಾರೆ ಅನ್ನೋ ವಿಶ್ವಾಸ ಸಾರ್ವಜನಿಕರದ್ದು. ಇದು ಬಳ್ಳಾರಿಯಲ್ಲಿ ಅನುಕಂಪದ ಹುದ್ದೆ ಯೋಜನೆಯ ದುರ್ಬಳಕೆಯಾಗುವಂತಹ ರೀತಿ. ಇದರ ಹಿಂದೆ ಸಚಿವರು, ಶಾಸಕರು ಹಾಗೂ ಉನ್ನತ ಅಧಿಕಾರಿಗಳ ಕೈವಾಡ ಇರುವುದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಹಾಗಾಗಿ ಸರ್ಕಾರ ಸ್ವಜನ ಪಕ್ಷಪಾತ ಮಾಡದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆಗ ಈ ಸರ್ಕಾರದ ಯೋಜನೆ ಸಾಫಲ್ಯ ಆಗುತ್ತೆ. ಜೊತೆಗೆ ಸರ್ಕಾರಕ್ಕೆ ಕೀರ್ತಿನೂ ಬರುತ್ತೆ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ಜೈಶಂಕರ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.